ರಾಜ್ಯದಲ್ಲಿ ಈ ಬಾರಿ ಅಧಿಕ ಮಳೆಯಾಗಿದೆ ಮತ್ತು ಪಶ್ಚಿಮ ಘಟ್ಟದಲ್ಲಿ ಅತ್ಯಧಿಕ ಮಳೆಯಾಗಿರುವಂಥ ಕಾರಣಕ್ಕಾಗಿ ಜಲಾಶಯಗಳು ಭರ್ತಿಯಾಗಿವೆ. ಅದೇ ರೀತಿ ಕೃಷ್ಣಾ ನದಿಯಿಂದ ಏನು ಆಲಮಟ್ಟಿ ಬಳಿ ಇರುವಂಥ ಕೃಷ್ಣಾ ನದಿ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಲ್ಲಿ ಈಗ ಅಪಾರ ಪ್ರಮಾಣದ ನೀರನ್ನು ನದಿಗೆ ಬಿಡ್ತಾರೆ. ಸುಮಾರು 3 ಲಕ್ಷಕ್ಕೆ ಅಧಿಕ ಪ್ರಮಾಣದಲ್ಲಿ ನೀರನ್ನು ನದಿಗೆ ಬಿಟ್ಟಿದ್ದು ಅದು ಆಂಧ್ರ ಪ್ರದೇಶ ಮುಖಾಂತರ ಒರಿಸ್ಸಾ ಮತ್ತು ಬಾಕ್ರಾನಂಗಲಿಗೆ ಹೋಗಿ ಅದು ಸಮುದ್ರವನ್ನೇ ಸೇರುತ್ತದೆ. ಆದರೆ ಇಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಅಂತೇಳಿದರೆ ಈ ಜಲಾಶಯದ ಪಕ್ಕದಿಂದ ಕೊಪ್ಪಳ ಜಿಲ್ಲೆಗೆ ಕೆರೆಗಳನ್ನು ತುಂಬಿಸುವಂಥ ಯೋಜನೆ ಈಗಾಗಲೇ ಸಿದ್ಧವಾಗಿದೆ. ಈ ಯೋಜನೆಗೆ ಈಗಾಗಲೇ ಕಳೆದ ವರ್ಷ ಏನು ಕೃಷ್ಣಾ ಈ ಕೊಪ್ಪಳ ಏತ ನೀರಾವರಿ ಯೋಜನೆಗೆ ಇದು ಕೃಷ್ಣೆಯಡಿಗೆ ತುಂಗಭದ್ರೆಯಿಂದ ಕೃಷ್ಣೆಯಡಿಗೆ ಪಾದಯಾತ್ರೆ ಮಾಡಿದ ಕಾಂಗ್ರೆಸ್ ಆಗಿರ್ಬೋದು ಮತ್ತು ಕೃಷ್ಣಾ ನೀರು ತರುತ್ತಿವೆ ಅಂತ ಹೇಳಿಕೊಂಡು ಪ್ರಮಾಣ ಮಾಡಿರುವಂಥ BJP ಆಗಿರ್ಬೋದು, ಎರಡೂ ರಾಜಕಾರಣಗಳು ಮಾಡಿಕೊಂಡು ಹೋಗಿದ್ದಾದರೆ ಇಲ್ಲಿ ಕೆರೆಗಳಿಗೆ ನೀರು ಬಾರದೇ ಇರೋದಕ್ಕೆ ಇದೊಂದು ಉದಾಹರಣೆ ಆಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 78 ಕೆರೆಗಳನ್ನು ಕೆರೆ ನೀರು ತುಂಬಿಸುವಂಥ ಯೋಜನೆಗೆ ಈಗಾಗಲೇ ಸಿದ್ಧ ಆಗಿದೆ. ಅದರಲ್ಲಿ ಕಳೆದ ವರ್ಷ ಏನು 2023ರಲ್ಲಿ ಚುನಾವಣೆ ಹತ್ತಿರ ಇದ್ದಾಗ ಚುನಾವಣೆಯ ಲಾಭಕ್ಕಾಗಿ ಕೆರೆಗಳಿಗೆ 1-2 ದಿನ ನೀರನ್ನು ಬಿಟ್ಟರು. ಆದರೆ ನಂತರ ಆವಾಗ ನೀರನ್ನು ಬಂದರು. ಅಲ್ಲಿಂದ ಇಲ್ಲಿವರೆಗೂ ಒಂದು ಹನಿ ನೀರು ಸಹ ಯಾವುದೇ ಕೆರೆಗಳೇ ಬಂದಿಲ್ಲ. ಅದರಲ್ಲಿ 78ರಲ್ಲಿ ಸಹ ಕೇವಲ 56 ಕೆರೆಗಳಿಗೆ ಈಗ ನೀರು ತುಂಬಿಸ್ತಾ ಇದೆ. ಆದರೆ ಉಳಿದ 76ಕ್ಕಿಂತ ಕೆರೆಗಳಿಗೆ ಇನ್ನೂ ಆ ಯೋಜನೆ ಪೂರ್ಣಗೊಂಡಿಲ್ಲ. ಈಗ ಈ ವರ್ಷ 56 ಕೆರೆಗಳು ಸಹ ನೀರು ಬಾರದೇ ಇರೋದು ಒಂದು ಕಡೆ ಏನು ಅದಕ್ಕೆ ಮುಖ್ಯವಾಗಿ ಅವರು ಹೇಳ್ತಾ ಇರೋದು ಈಗ ಅಧಿಕ ಪ್ರಮಾಣದಲ್ಲಿ ಸ್ಪಿಲ್ವೇದಿಂದ ಸಾಕಷ್ಟು ನೀರು ಹೊರಗೆ ಹೋಗ್ತಾಯಿದ್ರು. ಕೆರೆಗಳ ತುಂಬಿಸುವ ಯೋಜನೆಗೆ ಯಾಕೆ ಬಿಟ್ಟಿಲ್ಲ ಅಂತ ಒಂದು ಅಧಿಕಾರಿಗೆ ಕೇಳಿದರೆ ಇಲ್ಲಿ ಒಂದಿಷ್ಟು ಲ್ಯಾಂಡ್ ಇಶ್ಯೂ ಇತ್ತು, ಏನು ಪರಿಹಾರ ಕೊಡದೇ ಇರುವಂಥ ಕಾರಣಕ್ಕಾಗಿ ಹನುಮಸಾಗರ ಬಳಿ ಏನು ಮುದುಟಿಗೆ ಹತ್ರ ಅವರು ರೈತರು ಒಂದಿಷ್ಟು ವಿರೋಧ ಮಾಡಿದ್ದು ಒಂದು ಕಡೆ ಆಗಿದೆ. ಇದು ಹಿರೇಬೊಮ್ಮಳ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ಕೆರೆ ಮಾಡಿ ಸುಮಾರು 8-10 ವರ್ಷ ಆಯ್ತು. ಈ ಕೆರೆಯಾಗಿ ಕೃಷ್ಣ ಬಿ ಸ್ಕೀಮ್ ಅಡಿ ಒಳಗೆ ಪೈಪ್ಲೈನ್ ಮಾಡಿ ಹೋದ ವರ್ಷ ಮಾಡ್ಯಾರ. ಆ ಪೈಪ್ಲೈನ್ ಮಾಡಿದ್ದು ಬರೀ ಪೈಪ್ಲೈನ್ ಮಾಡಿ 1 ದಿವಸ 2 ದಿವಸ ನೀರು ಬಿಟ್ರೆ ಅದಕ್ಕೆ ಅಲ್ಲಿದ್ದ ಇನ್ನೂವರೆಗೆ ಆದ್ರೆ ಕೆರೆ ನೀರೇ ಇಲ್ಲರಿ. ನೀರಿಲ್ಲ. ಅಲ್ಲಿ ನೋಡ್ರಿ ಕೃಷ್ಣ ನೀರು ಹೆಚ್ಚಾಗಿ ಪ್ರವಾಹ ಹೆಚ್ಚಿ ಹೋಗತಿ. ಇಂಥ ಕೆರೆಗೆ ಬಿಟ್ಟನಪ್ಪ ಅಂದ್ರೆ ಕೆರೆಯರ ರೈತರಿಗೆ ಕುಡಿಯೋ ನೀರಿಗೆ ರೀಚಾರ್ಜ್ ಬೋರ್ವೆಲ್ ರೀಚಾರ್ಜ್ ಹಾಕೋರು. ಸರ್ ಇಲ್ಲಿ ಕೃಷ್ಣ ಬಿ ಸ್ಕೀಮಿಂದ ಕೆರೆ ನೀರು ಬಿಟ್ಟನಪ್ಪ ಅಂದರೆ ಕುಡಿಯೋ ನೀರಿಗೆ ಜಾನುವಾರುಗಳಿಗೆ ಆಮೇಲೆ ಮಹಿಳೆಯರಿಗೆ ಬಟ್ಟೆ ಹೋಗೋಕ್ಕೆ ಕುಡಿಯೋ ನೀರಿಗೆ ಇಲ್ಲಿ ಬಂದನಪ್ಪ ಅಂದರೆ ಬೋರ್ವೆಲ್ಗಳಿಗೆ ರೀಚಾರ್ಜ್ ಆಗ್ತಾವೆ. ಎಷ್ಟೋ ನೀರು ವೇಸ್ಟ್ ಆಗಿ ಹೋಗ್ತದೆ ಸರ್. ಅಲ್ಲಿ ಡ್ಯಾಮ್ ನೀರಿಂದ ವೇಸ್ಟ್ ಆಗಿ ಹೋಗ್ತಾ ಇದೆ ಸರ್. ಇಲ್ಲೆಲ್ಲ ಆದರ್ಶ ಎಲ್ಲ ಬಿಟ್ಟಿದ್ರು ಸರ್. 2 ದಿವಸ 3 ದಿವಸ ಬಿಟ್ಟು ಸರ್ ಬಂದ್ ಮಾಡಿದ್ರು. ಈಗ ಒಳ್ಳೆ ರಿಟರ್ನ್ ಬಿಟ್ಟನಪ್ಪ ಅಂದರೆ ಕುಡಿಯೋ ನೀರಿಗೆ ಅನುಕೂಲ ಆಗ್ತಾವೆ ಜಾನುವಾರಿಗೆ. ಆಮೇಲೆ ಮಕ್ಕಳಿದ್ದೆಲ್ಲ ಬೋರ್ವೆಲ್ಗಳಿಗೆ ಅನ್ನದಾತರಿಗೆಲ್ಲ ಬೋರ್ವೆಲ್ ರೀಚಾರ್ಜ್ ಆಗಿ ತೋಟಗಳು ನಡೀತವೆ ಸರ್. ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ. ನೀರು ಬಿಟ್ಟನಪ್ಪ ಅಂದರೆ ಭಾಳ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಮೇಂಟೆನೆನ್ಸ್ ಏನು ಬಲ್ಕುಂದಿ ಹತ್ತಿರ ಇರುವಂಥ ಇದರಲ್ಲಿ ಮೇಂಟೆನೆನ್ಸ್ ಸಮಸ್ಯೆ ಆಗಿದೆ. ಮೇಂಟೆನೆನ್ಸ್ ಮುಗಿದು ಇನ್ನೂ ಹತ್ತಿರದಲ್ಲಿ ಕೊಡ್ತೀವಿ ಅಂತ. ಯಾಕಂತ ಹೇಳಿದ್ರೆ ಈಗಾಗಲೇ ಮುಂಗಾರು ಆರಂಭವಾಗಿ 2 ತಿಂಗಳಾದರೂ ಸಹ ಈಗ ಜಲಾಶಯಕ್ಕೆ ನೀರು ಬರ್ತವೆ ಅಂತ ಮುಂಜಾಗ್ರತೆ ಗೊತ್ತಿದ್ದರೂ ಸಹ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದು ಕಾರಣವಾಗಿದೆ. ಈಗಾಗಲೇ ಸಂಪೂರ್ಣವಾಗಿ ಈ ನೀರು ಏನು ಕೆರೆಗಳ ತುಂಬಿಸುವಂಥ ನೀರು ಬಂದರೆ ಅಲ್ಲಿ ಅಂತರ್ಜಲ ಹೆಚ್ಚಾಗ್ತದೆ, ಕುಡಿಯೋ ನೀರಿನ ಸಮಸ್ಯೆ ಬಗೆಹರುತ್ತದೆ. ಜೊತೆಗೆ ಒಂದು ಅಲ್ಪ ಪ್ರಮಾಣದಲ್ಲಿ ನೀರಾವರಿ ಸಮಸ್ಯೆಯೂ ನೀರಾವರಿ ಸೌಲಭ್ಯ ಜೊತೆಗೆ ಸಾಕಷ್ಟು ಅನುಕೂಲವಾಗುವಂಥ ಕೆರೆ ತುಂಬಿಸುವ ಯೋಜನೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಜನಪ್ರತಿನಿಧಿಗಳು ಕೇವಲ ರಾಜಕಾರಣಕ್ಕಾಗಿ ಅಥವಾ ರಾಜಕೀಯ ಉದ್ದೇಶಕ್ಕಾಗಿ ಇಲ್ಲಿ ಕೆರೆ ತುಂಬಿಸುವ ಯೋಜನೆ ಬಗ್ಗೆ ಮಾತಾಡುವಂಥ ರಾಜಕಾರಣಿಗಳು ಇಲ್ಲಿ ಸಂಪೂರ್ಣವಾಗಿ ಕೆರೆ ತುಂಬಿಸಿ ಅದಕ್ಕೆ ಜನರಿಗೆ ಅನುಕೂಲ ಮಾಡಿಕೊಡದೆ ಇರೋದಕ್ಕೆ ಇದೆಲ್ಲ ಸಾಕ್ಷಿಯಾಗಿದೆ. ಇನ್ನಾದರೂ ಈಗ ಇನ್ನೂ ಮಳೆಗಾಲ ಇದೆ. ಮಳೆಗಾಲದ ನಂತರ ಏನು ಜಲಾಶಯದಿಂದ ಅಪಾರ ನೀರು ಹರಿದು ಹೋಗುವ ಮುನ್ನ ಈ ನೀರನ್ನು ಹೆಚ್ಚುವರಿಯಾಗಿರುವಂಥ ನೀರನ್ನು ಕೆರೆ ತುಂಬಿಸಿ ಯೋಜನೆಯಲ್ಲಿ ಕೆರೆಗಳಿಗೆ ನೀರನ್ನು ತುಂಬಿಸಿ ರೈತರಿಗೆ ಮತ್ತು ಜನರಿಗೆ ಅನುಕೂಲ ಮಾಡಿಕೊಡಬೇಕಾಗಿದ್ದು ಆರ್ಥಿಕತೆಯಾಗಿದೆ. ಈ ಕುರಿತು ಇಲ್ಲಿಯ ಜನಪ್ರತಿನಿಧಿಗಳಾಗಿರಲಿ ಅಧಿಕಾರಿಗಳಾಗಲಿ ಕ್ರಮ ಕೈಗೊಳ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ.